ನೀನು ಇವತ್ತು ಎಲ್ಲ ಹೊಡೆದ್ರು ಆಗಲ್ಲ ಬಿಡಮ್ಮ, ಇವತ್ತೆಲ್ಲ ಹೊಡೆದ್ರು ಆಗಲ್ಲ. ನೀನು ಹೈಜಾಕ್ ಮಾಡ್ತಿರ್ಬೇಕು, ನಮ್ಮ ಮೇಲೆ ಅಟ್ಯಾಕ್ ಆಗ್ತಿದೆ ಮರ್ಡರ್ ಕೇಸ್ ಇವಾಗ. ಲುಕ್ ಅಟ್ ಹಿಯರ್ ಗೈಸ್, ಎಷ್ಟು ಚೆನ್ನಾಗಿ ಮಾಡಿದೆ. ನನಗಿದು ಬಂದಾಗೆಲ್ಲ ಇದೊಂದು ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ? ಆ ಕಡೆ ಕೊಡಿ, ಆ ಕಡೆ ಕೊಡಿ ಅಮ್ಮ. ಓಡು 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 ಅಮ್ಮ, ಓಡು 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 ಓಡ. ಮೊಮ್ಮಗ ಬಂದಾಗ ಡ್ರೆಸ್ ಹಾಕಿದ್ರೆ ಇವಳಿಗೆ ನಿನ್ನೂ ಡ್ರೆಸ್ ಹಾಕ್ತಾವಳೆ ಅಂತಾರೆ. ನಮ್ಮಮ್ಮ ಏನು ಹೇಳ್ತಿದ್ರು ಅಂದರೆ, ಶುಕ್ರವಾರ ಸಿಕ್ಕಾಪಟ್ಟೆ ರಶ್ ಬೇಡ ಬೇಡ ಅಂತಿದ್ರು. ನೋಡಿ ರಶ್ಶೇ ಇಲ್ಲ. ಹೇಳ್ತಾನೆ ಇದ್ದೀನಿ ಮೀಟಪ್ ಆಮೇಲೆ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಬೇಕು ಅಂತ. ಗೈಸ್ ಫುಲ್ಲು ಪ್ಯಾಕಿಂಗ್ ಮಾಡಿದ್ದೀವಿ, 4 ಬ್ಯಾಗು ಇದನ್ನೆಲ್ಲ ತಗೊಂಡು ಹೊರಟಿದ್ದೀವಿ ಇವಾಗ. ಆ್ಯಂಡ್ ಎಲ್ಲಿ ಹೋಗ್ತಾ ಇರೋದು ಅಂದರೆ ಮೈಸೂರಿಗೆ ಹೋಗ್ತಾ ಇರೋದು. ನಂದೊಂದು ಶೂಟ್ ಇದೆ, ಅದಕ್ಕೂ ಮುಂಚೆ ಬೈಟ್. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವಾಗ ಇದೇ ಒಂದು ಔಟ್ಫಿಟ್ ಹಾಕೊಂಡು ಟ್ರಿಪ್ಪಲ್ಲಿ ಹಾಕೊಂಡಿದ್ನಲ್ಲ, ಈ ಔಟ್ಫಿಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ತುಂಬ ಕಡೆಯಿಂದನೂ ಈ ಔಟ್ಫಿಟ್ ಚೆಂದ ಇದೆ, ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರು. ಅದಕ್ಕೆ ಮತ್ತೊಂದ್ಸಲಿ ಶೂಟಿಗೆ ಇದೆ ಆ ಔಟ್ಫಿಟ್ ಹಾಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇದೆಲ್ಲ ಪ್ಯಾಕ್ ಆಗಿರೋದನ್ನ ತಗೊಂಡು ಕಾರ್ಗಿಟ್ಟು ಕಾರಲ್ಲಿ ಹೊರಡಬೇಕು. ನನ್ನ ಜೊತೆಗೆ ನಮ್ಮ ಅಮ್ಮನೂ ಬರ್ತಾರೆ. ನಾನು ಅಮ್ಮ ಇಬ್ಬರೇ ಹೋಗ್ತಾ ಇರೋದು. ಒಬ್ಬ ಯಾರಾದ್ರೂ ಕರ್ಕೊಂಡು ಹೋಗೋಣ ಫ್ರೆಂಡ್ ಅಂತ ಅನ್ಕೊಂಡೆ. ಬಟ್ ಇವಾಗ ಏನಂದ್ರೆ ನಮ್ಮ ಫ್ರೆಂಡ್ಸ್ ಟ್ರಿಪ್ಗೆ ಬಂದಿದ್ದ ರೀಸನ್ ಇಷ್ಟೇ, ಬಿಕಾಸ್ ಆ ಟ್ರಿಪ್ ಮುಗಿದ್ಮೇಲೆ ಕಂಪ್ಲೀಟ್ ಆಗೋರು ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ. ಅದಕ್ಕೋಸ್ಕರ ಆ ಟ್ರಿಪ್ನ ನೀಟಾಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ದು. ಈಗ ಏಮಂತಾಗಲೇ ನೆನ್ನೆನೂ ಇಂಟರ್ವ್ಯೂ ಹೋಗೋಣ, ಇವತ್ತು ಇಂಟರ್ವ್ಯೂ ಹೋಗೋಣ, ನಾಳೆನೂ ಹೋಗ್ತಾನಂತೆ. ಹಂಗೆ ಅನೀಶ್ ಕೂಡ ಹೋಗ್ಬೇಕು. ಇನ್ನು ಪವನ್ ಒಂದು ಸ್ವಲ್ಪ 6 ತಿಂಗಳು ಎಷ್ಟೋ ಗ್ಯಾಪ್ ಬಿಟ್ಬಿಟ್ಟು ಹೋಗ್ತಾನೆ. ಸೊ ಇಷ್ಟೆಲ್ಲ ಇದೆ ಪಾಪ. ಅವರೆಲ್ಲ ಈಗ ಇನ್ನು ನೆಕ್ಸ್ಟ್ ಅವರೆಲ್ಲ ಬಿಸಿ ಲೈಫ್ ಆಗ್ತಾರೆ. ಅವ್ರವ್ರದ್ದು ಲೈಫ್ನ ಅವ್ರು ನೋಡ್ಕೋಬೇಕಲ್ವಾ, ಅದಕ್ಕೆ ಅವ್ರು ಬ್ಯುಸಿಯಾಗಿ ಬಿಡ್ತಾರೆ ಅವರು. ಈಗ ಅದಕ್ಕೆ ನೋಡಬೇಕು. ನಾನು ನಮ್ಮ ಹೋಗ್ತೀವಿ, ಅಲ್ಲೇ ಶೂಟ್ ಗೀಟ್ ಯಾರಾದ್ರು ಬೇಕು ಅಂದರೆ ಅಲ್ಲೇ ಯಾರಾದರೂ ಒಬ್ರು ಇದ್ದಾಗ ಮಾಡ್ಕೋಬೇಕು. ಆ್ಯಂಡ್ ನಂಗೆ ಒಂದು ಆಸೆ ಇದೆ, ನಾನು ಒಂದು ಟೀಮ್ ಕಟ್ಟಬೇಕು ಅಂದ್ಬಿಟ್ಟು. ಅದು ಗೊತ್ತಿಲ್ಲ ಅದು ಯಾವಾಗ ಶುರು ಮಾಡ್ತೀನಿ ಅಥವಾ ಇಟ್ಕೋತೀನಿ ಅಂದ್ಬಿಟ್ಟು. ಬಟ್ ಒಂದು ಟೀಮ್ ಮಾಡ್ಕೋಬೇಕು. ನಾನು ಒಬ್ಬನೇ ಐಡಿಯಾಸ್ ಕೊಡೋಕ್ಕಿಂತ ನನ್ನ ಜೊತೆ ಇನ್ನು ಅಕ್ಕಪಕ್ಕ ಇರ್ತಾರಲ್ಲ, ಅವರೆಲ್ಲ ಐಡಿಯಾಸ್ ಕೊಟ್ಟರೆ ಎಷ್ಟು ಬೇಗ ಇಂಪ್ರೂವ್ಮೆಂಟ್ ಆಗ್ಬೋದು ಅಂತ ತುಂಬ ಅನಿಸ್ತೈತೆ. ನಾನು ಹೋಗ್ತಿರೋದು ಮೈಸೂರು ಹಿಂದಿನ ಸ್ಟಾಪ್, ಒಂದು 15-20 ನಿಮಿಷ ಹಿಂದಿನ ಸ್ಟಾಪಲ್ಲಿ ಪಾಪ ಮನೆ ಇರೋದು. ಹೋಗ್ಬಿಟ್ಟು ಇದನ್ನೆಲ್ಲ ಕೊಟ್ಟು ಹಂಗೆ ಅಲ್ಲಿ ಮೈಸೂರಲ್ಲಿ ಒಂದು ಶೂಟ್ ಇರೋದಲ್ವ, ಅದನ್ನು ಮುಗಿಸ್ಕೊಂಡು ಇನ್ನೂ ಒಂದು ಸ್ವಲ್ಪ ಸುಮಾರು ಜಾಗಕ್ಕೆ ಹೋಗೋದಿದೆ. ಹೋಗೋಣ. ಅಮ್ಮನೂ ಆಸೆ ಪಡ್ತಾರೋ ಅಲ್ಲಿಗೆ ಹೋಗ್ಬೇಕು ಅಂತ. ಅದಕ್ಕೆ ಇವತ್ತು ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೈತು ಸುದೀಪು ಅನ್ನು ಚಾಕ್ಲೇಟ್ ಕೊಡ್ತೀನಿ. ಸುದೀಪು ಮೈತು ಸುದೀಪು ಹೇಳ್ತಾರೆ ಮೈತು. ಕಾರ್ ಪೂರ್ತಿ ಫುಲ್ ಲಗೇಜೇ ಇರೋದು. ಅಮ್ಮ ಇಲ್ಲಿ ಕೂತ್ಕೋತಾರೆ, ನಾನು ಓಡಿಸೋದಷ್ಟೇ. ಪೂರ್ತಿ ಲಗೇಜು, ಹಿಂದೆನೂ ಲಗೇಜು. ಗೈಸ್ ನಮ್ಮ ಕಾರಿಗೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. 1100 ರೂಪಾಯಿ ಹಾಕ್ಸ್ಬೇಕು. ಮೈಸೂರಿಗೆ ಹೋಗ್ಬೇಕಂದ್ರೆ ಅಪ್ ಆ್ಯಂಡ್ ಡೌನ್ ಎಷ್ಟು 150-300 ಕಿಲೋಮೀಟರ್ ಆಗುತ್ತೆ. ಅದಕ್ಕೆ 1100 ರೂಪಾಯಿ ಪೆಟ್ರೋಲ್ ಹಾಕ್ಸ್ತಾ ಇರೋದು. ಗೈಸ್ ಸದ್ಯಕ್ಕೆ ಟ್ರಾಫಿಕ್ ಇಲ್ಲಿ ಕಮ್ಮಿ ಐತೆ. ಎನಿ ಟೈಮ್ ಇಲ್ಲಿ ಟ್ರಾಫಿಕ್ ಇರ್ತಿತ್ತು ಮಾರೆ. ಗೈಸ್ ಇಷ್ಟೊತ್ತು ಮಾತಾಡದೆ ಸ್ಟಾರ್ಟೇ ಮಾಡಿಲ್ಲ ಗುರು, ಭಯ. ಇಷ್ಟೊತ್ತು ಮಾತಾಡದೆ ಸ್ಟಾರ್ಟೇ ಮಾಡಿಲ್ಲ. ಒಂದು ನಿಮಿಷ ಮಾತಾಡಿದ್ದೀನಿ, ನಿಮ್ಮ ವಿಡಿಯೋನೇ ಆನ್ ಮಾಡಿಲ್ಲ. ಗೈಸ್ ಅಂತೂ ಇಂತೂ ಮೊಟ್ಟ ಮೊದಲ ಬಾರಿಗೆ ಇವತ್ತು ನಮ್ಮ ಅಮ್ಮನ ಜೊತೆಗೆ ಲಾಂಗ್ ರೈಡ್ ಹೋಗ್ತಾ ಇದೀವಿ. ಯಾವತ್ತು ನಾನು ಮತ್ತೆ ಅಮ್ಮ ಇಬ್ಬರೇ ದೂರ ಹೋಗಿಲ್ಲ, ಬೆಂಗಳೂರು ಬಿಟ್ಟು ಆಚೆ ಎಲ್ಲೂ ಹೋಗಿರ್ಲಿಲ್ಲ. ಇವತ್ತು ಫಸ್ಟ್ ಟೈಮ್ ಮೈಸೂರಿಗೆ ಅದು ಅಂದ್ರೆ 3 ಅವರ್ ಜರ್ನಿ ಅಲ್ವಾ, ಅದು ಲಾಂಗ್ ರೈಡ್ ತರನೇ ಹೋಗ್ತಾರೆ ಫಸ್ಟ್ ಟೈಮ್ ಅಲ್ವಮ್ಮ? ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಿಲ್ಲ ನೋಡಿ. ಲಾಂಗ್ ರೈಡು ಆಲ್ಮೋಸ್ಟ್ ಎಲ್ಲರೂ ಹುಡುಗಿರ ಜೊತೆ ಹೋಗ್ತಾರೆ. ನಾನು ನಮ್ಮ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ. ಲಾಂಗ್ ರೈಡ್, ಇಟ್ಸ್ ಅ ಲಾಂಗ್ ರೈಡ್. ಅಲ್ಲಿಂದ ಅಲ್ಲಿಗೆ ಹೋಗಿ ಶೂಟ್ ಮುಗಿಸಿದ್ದೇನೆ. ಇನ್ನೊಂದು 2 ಪ್ಲೇಸ್ಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು. ಅದಾದ್ಮೇಲೆ ನಮ್ಮಮ್ಮಂಗೆ ಇಷ್ಟ ಆದಂತ ವಿಷ್ಣುವರ್ಧನ್ ಅಂದ್ರೆ ನಮ್ಮಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ, ಸಖತ್ ಇಷ್ಟ ಆಗಿಂದನು. ಅದೇ ವಿಷ್ಣುವರ್ಧನ್ ಅವರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರದ್ದು ಸ್ಮಾರಕ ಇದೆಯಲ್ಲ, ಆ ಜಾಗಕ್ಕೆ ಹೋಗ್ಬೇಕು ಅಂತ ತುಂಬಾ ತಿಂಗಳಿಂದ ಅನ್ಕೋತಿದ್ರು ಅಮ್ಮ. ಫೈನಲಿ ಇವತ್ತು ಅಲ್ಲಿಗೆ ಹೋಗೋ ಟೈಮ್ ಬಂದಿದೆ. ಲೇಟ್ ಆಯ್ತು ಅಂದ್ರೆ ಅದು ಕ್ಯಾನ್ಸಲ್. ಇಲ್ಲಿಂದ ದಾಟ್ಬೇಕು ಅಂದ್ರೇನೆ ಒಂದು 10-15 ನಿಮಿಷ ಆಗ್ಬಿಡ್ತಿತ್ತು, ಅಷ್ಟು ಟ್ರಾಫಿಕ್ ಇರ್ತಿತ್ತು ಇಲ್ಲಿ. ಸದ್ಯಕ್ಕೆ ಇವತ್ತು ಅದು ಏನ್ ಗೊತ್ತಾ, ನಮ್ಮ ಅಮ್ಮನ ಜೊತೆ ಬಂದಿದ್ದಾನಲ್ಲ, ಟ್ರಾಫಿಕ್ ನೆಲ್ಲ ಕ್ಲಿಯರ್ ಮಾಡ್ತಿದ್ದೆ ದೇವ್ರು ಇವತ್ತು. ಅಮ್ಮನ ಜೊತೆ ಓಲ್ಡ್ ಸಾಂಗ್ಸ್ ಕೇಳ್ಕೊಂಡು ಹೋಗ್ತಾ ಇದೀನಿ, ಯಾಕಂದ್ರೆ ನಮ್ಮ ಅಮ್ಮ ಓಲ್ಡ್ ಜನರೇಷನ್ ಅಲ್ವಾ, ಅದಕ್ಕೆ. ನಮ್ಮಮ್ಮ ಓಲ್ಡ್ ಜನರೇಷನ್. ಈಗ ಹೇಳ್ದೆ ನೋಡು ಜನರೇಷನ್. ನಮ್ಮ ಮನೆಯ ಒಂದು ಪುಟ್ಟ ಮೃದುವಾದ ಮನಸ್ಸಿನ ಒಂದು ಮುದುಕಿನ ಕರ್ಕೊಂಡು ಹೋಗ್ತಾ ಇದೀನಿ ನಾನು.
ಅಲ್ಲಮ್ಮ ವಯಸ್ಸು ಗೀಸ್ ಆದ್ರೆ ಏನ್ ಕತೆ ಅಮ್ಮ, ವಯಸ್ಸಾಗಿ ಏನಿರುತ್ತೆ ಹೇಳು. ಓಲ್ಡ್ ಸಾಂಗ್ಸ್ ಕೇಳ್ಕೊಂಡು ಹೋಗ್ತಾ ಇದೀನಿ ಗೈಸ್. ಓಲ್ಡ್ ಸಾಂಗ್ ಮೇಲೆ ಸ್ವಲ್ಪ ಇಷ್ಟ ಆಗಿದೆ, ಅದಕ್ಕೆ ಇಲ್ಲಿಂದ 2.5 ಅವರ್ ಹೋಗ್ಬೇಕು. ಗೈಸ್ ನಾನು ಮತ್ತೆ ನಮ್ಮಮ್ಮ ಬೆಳಗ್ಗೆಯಿಂದನೂ ತಿಂಡಿ ಮಾಡಿರಲಿಲ್ಲ. ಅದಕ್ಕೆ ಇಲ್ಲೇ ಮದ್ದೂರ್ ಹತ್ರ ಒಂದು ಟಿಫನ್ ಸೆಂಟರ್ ಇತ್ತು. ಹೋದ್ಸಲಿ ನಾವು ಶರತ್ ಎಲ್ಲ ಗ್ರೂಪ್ ಬಂದಾಗ ಸೊ ಅಲ್ಲಿ ನಾವು ಇಲ್ಲಿಗೆ ಬಂದು ತಿಂದಿದ್ವಿ, ಸಖತ್ತಾಗಿತ್ತು ಟೇಸ್ಟು. ಅದಕ್ಕೆ ನಮ್ಮ ಅಮ್ಮನೂ ಕೂಡ ಇಲ್ಲಿಗೆ ಕರ್ಕೊಂಬಂದಿದ್ದೀನಿ. ನೋಡಿ ಹಾಕ್ಲಿಸ್ತಾ ಬೆಳಗ್ಗೆನೆ ಒಳ್ಳೆ ಆನೆ ಹಾಕ್ಲಿಸ್ದಂಗೆ ಹಾಕ್ಲಿಸ್ತಿಲ್ಲಮ್ಮ. ಅಲ್ಲಮ್ಮ ಒಂದು ಆನೆ ಹಾಕ್ಲಿಸ್ದಂಗೆ ಹಾಕ್ಲಿಸ್ತಿಲ್ಲಮ್ಮ. ಓ ಗೈಸ್ ಇಲ್ಲಿ ನೋಡಿ, ಯಶ್ ಬರ್ತಡೇಗೆ ದೊಡ್ಡ ಕಟೌಟ್ ಹಾಕ್ಬಿಟ್ಟವ್ರೆ. ಬಾಬಾ ಅಲ್ಲಿ ಕೂತಿದ್ವಿ, ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ ಅಂದ್ಬಿಟ್ಟು ಅಲ್ಲಿಗೆ ನಾವು ಅಮ್ಮನ ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀನಿ. ಅಲ್ಲಿ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಮಾರ, ಇಲ್ಲೇ ಕುತ್ಕೊಂಡ್ ಆರಾಮಾಗಿ. ನೀನ್ ಹಾಕೋದ್ರೆ ಕುತ್ಕೊ, ನಾ ಈ ಕಡೆ. ಈ ಸಲ ಆರಾಮ ಗೈಸ್. ಸ್ಯಾಂಪಲ್ಸ್ ಅಂತ ಒಂದು ಕೊಟ್ಟವ್ರೆ, ಇದು ಟೇಸ್ಟ್ ಆಗಿತ್ತು. ಇದು ನಾವು ಯೂಶಲಿ ತಿಂತಾ ಇರ್ತೀವಿ, ಇದು ನಾವು ಯೂಶಲಿ ತಿಂತಾ ಇರ್ತೀವಿ. ವೆರೈಟಿ ಡಿಫ್ರೆಂಟ್ ಟೈಪ್ಸು. ಇವಾಗ ಇಲ್ಲೇ ಕೊಡೋದಾ? ಯಾವ್ದು ಬೇಕಮ್ಮ? ಇದು ಚೆನ್ನಾಗಿತ್ತು ನೋಡು. ನಾವಿದನ್ನ ತಿಂತಾ ಇರ್ತೀವಿ ನೋಡಿ, ಯಾವ್ದು ಚೆನ್ನಾಗಿದೆ ಅಮ್ಮ. ಸಿಕ್ಕೇ ಚಾನ್ಸ್ ಅಂತ ಎಲ್ಲ ಟೆಸ್ಟ್ ಮಾಡಬೇಡ. ಅದ್ ಕೊಡಿ ಇದ್ ಕೊಡಿ ಅಂತ ಕೇಳ್ತಾನೆ ನಮ್ಮಮ್ಮ. ಯಾವ್ದು ಚೆನ್ನಾಗಿದೆ ಅಮ್ಮ? ಹೌದಾ, ಕೊಡಿ ನಂಗೊಂದು. ಇದು ಟೇಸ್ಟ್ ಆಗಿದೆ, ಸಖತ್ತಾಗಿದೆ, ಅದಕ್ಕೆ ಅಷ್ಟೇ ವೇಟ್ ಕೊಟ್ಟು. ಗೈಸ್ ಇಲ್ಲಿ ನೋಡಿ, ಆಗಲೇ ಬಂದೇ ಬಿಟ್ಟೈತೆ. ಇದು ಜಸ್ಟ್ ಇದು 80 ಗ್ರಾಮ್, ಇದು 120 ರುಪೀಸ್ ಹೇಳಿದ್ದಾರೆ. ಇಲ್ಲಿರೋದು 200 ಗ್ರಾಮು. ಇದು ನನ್ನ ಫೇವ್ರೇಟ್. ಇದು 200 ಗ್ರಾಮು 100 ರುಪೀಸ್. ಇದು ಏನು ನಮ್ಮೂರ್ ಮದ್ದೂರ್ ವಡೆ ಅಂತ. ಗೈಸ್ ನನಗೆ ಇಲ್ಲಿ ಸ್ಪೆಷಲಿ ಇಷ್ಟ ಆಗಿದೆ ಈ ದೋಸೆ. ಹೋದ್ಸಲಿ ಬಂದಾಗ ಸಖತ್ತು ಟೇಸ್ಟ್ ಇತ್ತು ಮಾರೆ. ಇದು ನಮ್ಮ ಅಮ್ಮಂಗೆ ಕೊಟ್ಟಿದ್ದೀನಿ, ನಮ್ಮ ಅಮ್ಮನೂ ಟೇಸ್ಟ್ ಮಾಡ್ತೀರಿ ಇವಾಗ. ಸೂಪರ್ ಅನ್ಕೊಳ್ಳಿ, ಟೇಸ್ಟ್ ಮಾಡಮ್ಮ. ಮಾಡ್ತೀಯ ಗೈಸ್ ಇಲ್ಲಿ ನೋಡಿ, ಫಾರಿನ್ ಅವರೆಲ್ಲ ಬಂದ್ಬಿಟ್ಟವ್ರಿ. ಗೈಸ್ ಭರ್ಜರಿ ಹೊಟ್ಟೆ ತುಂಬಿಸ್ಬಿಟ್ರು ನಮ್ಮಮ್ಮ. ಯಪ್ಪಾ, ತಗೊಂಡಿದ್ದೆ 2 ಮಸಾಲೆ ದೋಸೆ. ಅದರಲ್ಲಿ ನಮ್ಮಮ್ಮ ಅವ್ರದ್ರಲ್ಲಿರೋ ಅರ್ಧನೂ ಕೊಟ್ಬಿಟ್ರು. ನಾನು ಯೂಶಲಿ ಮಸಾಲೆ ದೋಸೆ ಬೇರೆ ತಿನ್ನಲ್ಲ, ಬಟ್ ಇಲ್ಲಿ ಚೆಂದ ಇರುತ್ತೆ ಟೇಸ್ಟ್ ಅಂದ್ಬಿಟ್ಟು ತಿಂದೆ. ಆದರೆ ಯಾಕೋ ಸಿಕ್ಕಾಪಟ್ಟೆ ಹೊಟ್ಟೆ ತುಂಬೋಗ್ಬಿಟ್ಟೈತೆ, ಹೊಟ್ಟೆ ಭಾರಿ ತುಂಬೋಗ್ಬಿಟ್ಟೈತೆ ಮಾರೆ. ಆಮೇಲೆ ಏನಂದರೆ ಮಸಾಲೆ ದೋಸೆ ಲೈಕ್ ಅದು ಒಂಥರ ಇವಾಗ ರೀಸೆಂಟ್ ವರ್ಷದಿಂದ ಆಗಿರೋದು. ಮಸಾಲೆ ದೋಸೆ ತಿನ್ಬೇಕಾದ್ರೆ ಲೈಕ್ ಏನೋ ಒಂಥರ ವಾಮಿಟ್ ಬರೋ ಥರ ಫೀಲ್ ನನಗೆ. ಅದಕ್ಕೆ ನಾನು ಯೂಶಲಿ ತಿನ್ನಕ್ಕೆ ಹೋಗಲ್ಲ. ಅಲ್ಲಿ ನೋಡಿ ಗೈಸ್, ಅಜ್ಜಿ ನೋಡಿ, ಆ ಥರ ಇದರಲ್ಲ ಅಜ್ಜಿ. ನಮ್ಮಮ್ಮ ಏನಾದರೂ ವಯಸ್ಸಾದಾಗ, ನಮ್ಮ ಅಜ್ಜಿ ಆದಾಗ ನಮ್ಮಮ್ಮ ಆ ಥರ ಟಿ ಶರ್ಟ್ ಹಾಕ್ಸ್ಬೇಕು, ಮಸ್ತ್ ಇರುತ್ತೆ. ಫಾರಿನವ್ರು ಇಡೀ ತಂಡನೇ ಬಂದ್ಬಿಟ್ಟವ್ರಪ್ಪ. ಎಲ್ಲ ವಯಸ್ಸಾಗಿರೋರ ಥರನೇ ಕಾಣಿಸ್ತಾರಪ್ಪ. ಯಾರು ಎಂಗೇಜಲ್ಲಿ ಇರೋರು ಯಾರು ಕಾಣಿಸ್ತಾನೆ ಇಲ್ಲ. ಆಲ್ಮೋಸ್ಟ್ 40-50 ಮೇಲೆ ಇರೋರೆ ಎಲ್ಲ. ಇಲ್ಲಿರೋರೆಲ್ಲರೂ 50 ಮೇಲೆ. ಆದರೂ ಎಷ್ಟು ವೈಟ್ ಅವ್ರು ಮಾರೆ ಫಾರಿನವರು. ನಾನು ಯಾಕೆ ವೈಟಿಗಿಲ್ಲ? ಅಲ್ಲ, ನಾನು ವೈಟಿಗಿದ್ದೀನಿ, ಬಟ್ ಆದರೂ ಒಂಚೂರು ಅವ್ರ ಥರ ಇರಬೇಕಿತ್ತು ಜಾಸ್ತಿ. ಗೈಸ್, ಫಾರಿನವ್ರ ಅಜ್ಜಿ ಟಿ ಶರ್ಟ್ ಚಡ್ಡಿ ಹಾಕೊಂಡಿದ್ರು. ನಮ್ಮ ಅಮ್ಮನ ವಯಸ್ಸಾದಾಗ ಮುದುಕಿ ಆದಾಗ ಹಂಗೆ ಹಾಕ್ಸ್ಬಿಡ್ಬೇಕೇನ? ನೀನು ಅದನ್ನ ಹಾಕೊಂಡಿದ ತಕ್ಷಣ ಅಪ್ಪ ಏನ್ ಮಾಡುತ್ತೆ? ಯಾರಪ್ಪ ಮಾಡ್ತಾರಂಗೆ? ನಮ್ಮ ಅಪ್ಪ ಚಿಂತಂತಪ್ಪ ಹಂಗೆಲ್ಲ ಮಾಡಲ್ಲ. ಅವರು ಅದೇ ನೋಡು, ಫಾರಿನ್ ಅವ್ರ ಏಜ್ ಏನಿಲ್ಲ, ಏಜ್ ಲಿಮಿಟ್ ಅಲ್ಲ. ಅವ್ರದ್ದು ವಾತಾವರಣ ಹಂಗಿರುತ್ತೆ, ನಮಗೂ ಹಂಗೆ ಇರುತ್ತೆ. ಹಿಂಗೆ ಮೊಮ್ಮಗ ಬಂದಾಗ ಡ್ರೆಸ್ ಹಾಕಿದ್ರೆ ಇವಳಿಗೆ ಇನ್ನೂ ಡ್ರೆಸ್ ಹಾಕ್ತಾವಳೆ ಅಂತಾರೆ.
ಅವರ ಇವರ ಮಾತನ್ನು ಕೇಳಬಾರ್ದು, ಕೇಳ್ಬಾರ್ದು. ನಮ್ಮ ಮಾತನ್ನ ಕೇಳ್ಕೊಂಡು ನುಗ್ತಾ ಇರ್ಬೇಕು, ಅದ ಸೇಳ್ತಾ ಇರ್ಬೇಕು. ಪಾಪು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡ್ಸ್ಕೊಂಡು ಟಕ್ ಅಂತ ಶೂಟ್ಗೆ ಹೋಗ್ಬೇಕು. ಬಂದು ಹಲೋ ಎಲ್ಲಿ ಅವನು? ಓ ಜೋಗಿ ಬಿಟ್ಟಂಗ್ಬಿಟ್ಟ ಜಮ ಸೇಮ್ ಚಿಕ್ಕ ವಯಸ್ಸಲ್ಲಿ ಜೋಗಿದು ಇರುತ್ತಲ್ಲ ಹಂಗೆ ಇರೋದು ಬಿಟ್ರದು ನೋಡು. ಅಳ ಅಳು ಬೇಗ ಅಳು ಬೇಗ ಅಳು. ನಿಮ್ಮ ಅಪ್ಪನ ಕರ್ಕ ಬಂದಿದ್ದೀನಿ. ನಿಮ್ಮ ಅಪ್ಪನ ಅಲ್ಲಿ ಫೋಟೋ ನೀನ್ ಬೇಡ 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 ಪಲ್ಟಿ ಮಾಡ್ಕೊಡ್ತಾನೆ ಫೋಟೋದಲ್ಲಿ ಮಾತ್ರ ಹೇಳಿದನು. ಏನ ಹುಡ್ತಿದ್ಯಾ? ಬಾ ಬಾ ಬಾ, ನಿಂಗೇನಿಲ್ಲ, ನಡಿ 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 ನಡಿ. ಹೋಯ್ತಾರದ್ ನೋಡು. ಸಿಕ್ತು ಬಾಲ್ ನಂದ ಕೊಡ್ಲಾ ಮಾರೆ? ಯಾಕೆ ಯಾಕೆ ಬಾಲ್ ಬೇಕಾ ದೀಕ್ಷಾ? ತಗೋ ತಗೋ ಅಮ್ಮ, ಬಾಲ್ ಇಸ್ಕತ್ತೆ ನೋಡಮ್ಮ. ಬಾಲ್ ಬೇಡ, ತಗೋ ಬಾಲ್ ಇಸ್ಕೋ. ಹಿಂಗ್ ಹೊಡಿ, ಹಿಂಗ್ ಹೊಡಿ, ಹಿಂಗ್ ಹೊಡಿ. ಗನ್ನು ಗನ್ನು ಯಾವ ಇವೆಲ್ಲ ಇದನ್ನ ಲಾಕ್ ಮಾಡ್ಬೇಕು. ಓ ಫೋಟೋ ಅದ್ ಯಾರದು? ಮುದ್ಕಿ 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 ಅನ್ನು ಮುದ್ಕಿ ಮುದ್ಕಿ ಅನ್ನು. ಇದ್ಯಾರು? ಇದ್ಯಾರು? ಅವ್ನ್ ಕ್ಯಾಮ್ರಾ ಎತ್ತಿದ್ದೀನಲ್ಲ, ಕ್ಯಾಮ್ರಾ ನೋಡ್ತಾನೆ. ಹೇಳ್ತೀಯ ಶೂಟ್ ಮಾಡ್ಲಾ? ಹೇಳ್ಬಿಡು ಬೇಗ. ಹ್ಯಾಂಡ್ಸ್ ಅಪ್. ಇದು ನಿನಗೆ ಓವರ್ ಅಂತ ಅನಿಸ್ತಿಲ್ವೇನೋ? ಎದ್ರದೆಲ್ಲ ನೋಡಿ ಗುಡ್ಗೆ ಕೂದ್ಲು ಮತ್ತೆ ಸಕಾದ ಬಿಟ್ಟರಪ್ಪ. ದೇವ್ರ ಮುಡಿ ಕೊಡ್ಬೇಕು ಕೊಡಾಗ ಅಂತ ಹೇಳ್ತಾನೆ ಇದ್ದೀನಿ. ಈ ಕಳ್ಳನ್ ಮಗ ಕೊಡ್ಬೇಕು ತಾನೆ. ಆ ಕಡೆ ಅಲ್ಲಿ ಹಿಡ್ಕ, ನಂಗೂ ಆಡ್ತಿದ್ದೆ. ಆಮೇಲೆ ಹಮ್ಕಿಡ ಒಳಕೈ ಹಾಕು, ಒಳಕೈ ಹಾಕು. ವಾ ವಾ, ಇಲ್ಲಿ ಇಲ್ಲಿ ಇಲ್ಲಿ. ಓ ಗೊತ್ತಾಗ್ಬಿಡ್ತು ಒಂದೇ ಸಲಿಗೆ. ಹಾ, ಆ ಕಡೆ ಕೊಡಿ, ಆ ಕಡೆ ಕೊಡಿ. ಅಮ್ಮ ಓಡ 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 ಓಡ, ಅಮ್ಮ ಹೊಡೆದು ಓಡ 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 ಒಡೆ 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 ಹೊಡೆದ ಹೊಡೆದ ಕೆಳಗೆ ಹೊಡೆದ. ಹೊಡೆದ್ಬಿಟ್ಟವ ಚೆನ್ನಾಗೈತಾ? ಆಂಟಿ ಅಲ್ಲವಾ? ಆಂಟಿ ಇಲ್ಲ ಫೋಟೋದಿಲ್ಲ. ಆಂಟಿ ಅಲ್ಲ, ಅಷ್ಟೇ ಅಣ್ಣ. ಆಂಟಿ ಅಲ್ಲ, ಮುದ್ಕಿ ಮುದ್ಕಿ ಎಲ್ಲ ಎತ್ಕೊಳ್ಳು. ಅಜ್ಜಿ ಅಜ್ಜಿ ಎಲ್ಲ ಐತೆ. ಅಜ್ಜಿ ಅನ್ನೋ ಅಜ್ಜಿ ಅಜ್ಜಿ. ದೀಕ್ಷೆ ಅಲ್ಲಿ ಶೂ ಲೈಟು, ಶೂ ಲೈಟು. ಆ ಚಿಕ್ಕ ಮಗಿಂದು ಇದಾಯ್ತಲ್ಲ. ಹೋಗೋಣ ಎದಳು. ಎದ ಮೇಲಿಕ್ಕೆ ಎದ. ಹಾ ಎದ. ಲೈಟ್ 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 ನೋಡಲಿ. ಒಂದು ಲೈಟು, ಒಂದು ಲೈಟ್ ಲೈಟ್ ಲೈಟು. ಏ ಲೈಟ್ ನೋಡು. ಮಮ್ಮಿ ಹತ್ರ ಹೋಗ್, ಮಮ್ಮಿ ಹತ್ರ. ಲೈಟ್ ಲೂಸೆ ಲೂಸೆ. ನಡಿ, ನಡಿಬೇಕು, ನಡಿ ನಡಿ, ವಾಕಿಂಗ್. ಹಾ ಲೈಟ್ ಬಂತು. ನಿಮ್ಗೆ ಬೇಕು ಬೇಕು ಅಂದ್ರೆ ಬೇಡ ಬೇಡ ಹೋಗಿ. ತಗೋ ಇಸ್ಕೊಬ, ತಗೋ. ಬೇಡ ಬಾಲು, ಬಾಲ್ ಬೇಡ, ಬೇಡ ಬಾಲು. ತಗೋ ಬಾಲು, ತಗೋ 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 ತಗೋ. ಓಡ್ ಓಡ್ ಓಡ್. ಬಾಲ್ ಕೊಡ್ತಾನೆ. ಸುದಿ ನೈತದೆ ಪೈ ಸುದಿ ನೈತದೆ. ಕ್ಯಾಚ್ ಇಟ್ಕೊ. ಕ್ಯಾಚ್ ಇಡಿ, ಕ್ಯಾಚ್ ಇಡಿ. ಓ ಓ ಓ. ಬಾಯ್ ಟಾಟಾ, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು. ಕೊಡ್ತೀನಿ, ಕಾರ್ ಕೊಡ್ತೀನಿ, ಕೊಡಿಲಿ. ಬಾಯ್ ಮಾಡು, ಬಾಯ್ 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 ಮಾಡು. ಟಾಟಾ 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 ಮಾಡು, ಟಾಟಾ ಮಾಡು, ಕೊಡ್ತೀನಿ. ಬಾಯ್ ಮಾಡು. ಅಲ್ಲಿ ಅಲ್ಲಿಂದನೇ ಬಾಯ್ ಅಳಿಸ್ಬೇಕು ಇವಾಗ, ಅಲ್ಲಿಂದನೇ ಬಾಯ್ ಅಳಿಸ್ಬೇಕು. ಬಾಯ್. ಓಕೆ ಓಕೆ. A few moments later. ಗೈಸ್, ಲೊಕೇಶನಿಗೆ ಬಂದೆ ಶೂಟ್ ಮಾಡೋದಕ್ಕಂತ. ಇಲ್ಲಿ ನನಗೆ ಇದೊಂದು ಸಖತ್ ಇಷ್ಟ ಆಗ್ತೈತೆ. ಇದು ನೋಡಿ, ಇದು ಸೌಂಡು. ಓ ಡಿಫ್ರೆಂಟ್ ಟೈಪ್ಸ್ ಆಫ್ ಸೌಂಡ್ ಇದು. ಸೌಂಡ್ ಎಲ್ಲಿ? ನೀವು ಒಂದ್ಸಲಿ ಟ್ರೈ ಮಾಡಿ ತೋರಿಸಿ. ಈ ಕಡೆ ಇರಿ, ನಾನು ಇಲ್ಲಿದ್ದೀನಿ. ಹಂಗ್ ಸೌಂಡ್ ಬರೇ ನೋಡ್ ಮಗ್ನೆ. ಜಾಸ್ತಿ ಬರುತ್ತೆ. ತರ ಆಯ್ತು ಗುರು. ವೈಬ್ರೇಷನ್ ಇರಿ. ಓಕೆ, ಕಡೆ ಹಿಡ್ಕೊಂಡಿದ್ದೀನಾ? ಹಿಂಗ್ ಹಂಗೆ ಹಿಡ್ಕಮ್ಮ. ಈಗ ಹಿಂಗೆ ಜೋರಾಗಿ ಸದ್ದು ಹಿಡ್ಕೋ ಕೈಲಿ, ಪರವಾಗಿಲ್ಲ. ಗೈಸ್, ನಾವು ಅಮ್ಮ ಟ್ರೈ ಮಾಡ್ತಾರೆ.
ಹಾ ಹಾ ಆಯ್ತು ಆಯ್ತು ಕಮಾನ್ ಬರ್ಲಿ ಆಗಲ್ಲ ಬಿಡು. ನನಗೂ ಹಿಂಗೆ ತಾನೆ ಹೇಳ್ಕೊಟ್ಟಿದ್ದು. ಏನೋ ನಮ್ಮ ಅಮ್ಮಂಗೆ ಎಲ್ಲ ಬರುತ್ತೆ ಅನ್ನೋ ತರ. ಹೋಲ್ಡ್ ಮಾಡಿ ಅದು ಕಡ್ಡಿನ. ನೀನ್ ಇವತ್ತೆಲ್ಲ ಹೊಡೆದ್ರು ಆಗಲ್ಲ ಬಿಡಮ್ಮ, ಇವತ್ತೆಲ್ಲ ಹೊಡೆದ್ರು ಆಗಲ್ಲ ನೀನು. ಅಯ್ಯೋ ಒಂಚೂರಾದ್ರೂ ಸೌಂಡ್ ಬರ್ಬಾರ್ದ? ನಂದು ಇಷ್ಟ ಆದ್ರೂ ಬಂತು. ಗೈಸ್, ಇವತ್ತು ಫಸ್ಟ್ ಟೈಮು ನನ್ನ 3 ಮೊಬೈಲು ಚಾರ್ಜ್ ಡಮರ್ ಆಗ್ಬಿಟ್ಟೈತೆ. ಎಲ್ಲದು 20, 15, 30% ಈ ಥರನೇ ಆಗ್ಬಿಟ್ಟೈತೆ. ಹುಡುಕ್ತಾ ಇದ್ದೀನಿ ಚಾರ್ಜರೇ ಇಲ್ಲ ಮಾರೆ. ಎಷ್ಟು ಗೊತ್ತಾ ಇಲ್ಲಿ ನೋಡಿ, ಇವಾಗ ಪರ್ಸೆಂಟ್ ನೋಡಿ, ಬ್ಯಾಟ್ರಿ ಸೇವರ್ ಆನ್ ಮಾಡಿದ್ದೀನಿ. ಎಷ್ಟಿದೆ? 17%. 17% ಚಾರ್ಜ್ ಇರೋದು. ಬ್ಲಾಗ್ ಬೇರೆ ಮಾಡ್ಬೇಕು, ಇನ್ನು ಎಷ್ಟೊಂದು ಜಾಗಕ್ಕೆ ಹೋಗ್ಬೇಕು. ಗೈಸ್, ಶೂಟ್ ಎಲ್ಲ ಮುಗಿಸಿ ಇವಾಗ ವಿಷ್ಣುವರ್ಧನ್ ಅವರ ಸ್ಮಾರಕ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇರೋದು. ಇವಾಗ ರಿಯಲೈಸ್ ಆಗ್ತೈತೆ ಇನ್ ಯಾವುದೇ ಕಾರಣಕ್ಕೂ ನೆಕ್ಸ್ಟ್ ಎಲ್ಲೇ ಹೋದ್ರೂ ಪವರ್ ಬ್ಯಾಂಕ್ ಮಿಸ್ ಮಾಡಬಾರ್ದು ಅಂದ್ಬಿಟ್ಟು. ಅಲ್ಲ, ಪವರ್ ಬ್ಯಾಂಕಲ್ಲೂ ಚಾರ್ಜ್ ಇರಲಿಲ್ಲ, ಬಟ್ ಇವಾಗ ಅದು ಹೆಂಗೆ ಆಲ್ಮೋಸ್ಟ್ ಎಲ್ಲ 3 ಮೊಬೈಲು ಇದು ಡೌನ್ ಆಗ್ಬಿಟ್ಟೈತೆ, ಚಾರ್ಜ್ ಡೌನ್ ಆಗ್ಬಿಟ್ಟೈತೆ. ಒಂದರಲ್ಲಿ 18, ಒಂದರಲ್ಲಿ 30, ಇನ್ನೊಂದರಲ್ಲಿ 26, ಎಲ್ಲ ಡೌನು. ಮ್ಯಾನೇಜ್ ಮಾಡ್ಬೇಕು ಈಗ ಹೆಂಗಾದ್ರೂ ಒಂದು ಸ್ವಲ್ಪ ಲೈಟಾಗಿ ವೀಡಿಯೋ ಮಾಡ್ಕೊಂಡು. ಚಲೋ, ಇವಾಗ ಇನ್ನೊಂದು ಇಲ್ಲಿಂದ ಒಂದು 15 ಮಿನಿಟ್ಸ್ ಟೈಮ್, 15 ಮಿನಿಟ್ಸ್ ಆ ಪ್ಲೇಸ್ಗೆ ಹೋಗೋಕ್ಕೆ ಹೋಗೋಣ. ಗೈಸ್, ಫೈನಲಿ ರೀಚ್ ಆದ್ವಿ ವಿಷ್ಣುವರ್ಧನ್ ಅವರ ಸ್ಮಾರಕದ ಒಂದು ಜಾಗಕ್ಕೆ ರೀಚ್ ಆದ್ವಿ. ಅಮ್ಮಂಗಂತೂ ಸಿಕ್ಕಾಪಟ್ಟೆ ಖುಷಿ ನೋಡಿ, ಹಂಗೆ ಅವರ ಒಂದು ಖುಷಿನ ನೀವು ನೋಡ್ತಿರುವಾಗ. ಬ್ಯಾನರ್ಸ್ಗಳು ನೋಡಿ, ಬಾಬಾ, ನಮ್ಮಮ್ಮಂಗೆ ವಿಷ್ಣುವರ್ಧನ್ ಅವರೇ ಸಿಕ್ಕಾಪಟ್ಟೆ ಇಷ್ಟ. ನೋಡಲಿ ಖಡ್ಗ, ಖುಷಿ ನಮ್ಮ ಹೂವಾಕಿ ಖುಷಿ. ಪೂರ್ತಿ ಫೋಟೋ ಫ್ರೇಮ್ಗಳು ಕಾಣಿಸುತ್ತೆ ಇಲ್ಲಿ. ಅಲ್ಲಿ ನೋಡಿ ಗೈಸ್, ಫೋಟೋ ಫ್ರೇಮ್ಗಳು. ನೀನ್ ಚಿಕ್ಕ ವಯಸ್ಸಲ್ಲಿದ್ದಾಗ ಮೀಟ್ ಆಗ್ಬೇಕು ತಾನ ಒಂದ್ಸಲಿ. ಶೂಟಿಂಗ್ ಅಲ್ಲಿ ಹಂಗಾಗಿ ನಾವೆಲ್ಲ ಕಿಟಕಿಲ್ ನೋಡಿ ಬಾಯ್ ಮಾಡಿದ್ದು. ಪಾಪ ಅವರು ಸಡನ್ಲಿ ಹೊರಟೋದ್ರು. ಆದ್ರೆ ನನ್ನ ಆಸೆ ಜಾಸ್ತಿ ಇತ್ತು, ಅವ್ರು ನೋಡ್ಬೇಕು ಅದೊಂದೇ ಇದ್ದಿದ್ದು. ನೋಡ್ಕೋ, ಆರಾಮಾಗಿ ನೋಡ್ಕೋ. ಗೈಸ್, ಈ ಕಡೆ ಕಂಪ್ಲೀಟು ಅವ್ರು ಯಾವ್ಯಾವ ಫಿಲಮ್ ಮಾಡಿದಾರೆ ಅಂತ ಹಾಕಿದ್ದಾರೆ. ಇಲ್ಲಿ ಅವರು ಒಂದು ಫೋಟೋಗಳು ಹಾಕಿರೋದು ನೋಡೋಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಹೆಸರು ಮಾಡಿದ್ರೆ ಹಿಂಗೆ ಮಾಡಬೇಕು, ಈ ಥರ ಮಾಡ್ಬೇಕು ಹೆಸರು ಮಾಡಿದ್ರೆ. ನಾವು ಖುಷಿ ಆಗ್ಬಿಟ್ಟೆ ನಮ್ಮಮ್ಮ. ನಾಗರಾವ್ ತಾನೇ ಇದು? ರಾಮಾಚಾರಿ. ಅದೇ ಹಾವಿನ ದ್ವೇಷ 12 ವರ್ಷ. ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ. ಇವರೆಲ್ಲ ಫ್ರೆಂಡ್ ಅಲ್ವಾ? ಹುಟ್ಟುವ ಕಡೆಯೊಂದು, ಫಲ ಕೊಡು ಕಡೆಯೊಂದು. ಒಂದು ರೌಂಡ್ ಬಂದಾದ್ಮೇಲೆ ಈಗ ಒಳಗಡೆ ಹೋಗೋದಿಲ್ಲಿ. ಲುಕ್ ಅಟ್ ಹಿಯರ್ ಗೈಸ್, ಎಷ್ಟು ಚೆನ್ನಾಗಿ ಮಾಡಿದೆ. ನನಗಿದು ಬಂದಾಗೆಲ್ಲ ಇದೊಂದು ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ. ಅವ್ರ ಖಡ್ಗದಲ್ಲಿ ಅವರು ಒಂದು ವಿಗ್ರಹ ಥರ ಫ್ರೇಮ್ ಥರ ಮಾಡಿದಾರಲ್ಲ, ಸಖತ್ ಇಷ್ಟ ಅದಂತೂ ನನಗಂತೂ. ಸಿರಿ ನಮ್ಮ ಅಮ್ಮನ ಕೈಲಿ ನಮ್ಮಮ್ಮ ಇವಾಗ ಅಪ್ಪಟ ಏನೋ ಫುಲ್ ಫ್ಯಾನ್ ನಮ್ಮಮ್ಮ ವಿಷ್ಣುವರ್ಧನ್ ಅವರು. ಅಂದರೆ ಇವಾಗ ಇಲ್ಲಿರೋ ಡೈಲಾಗ್ನ ನೀಟಾಗಿ ಅದೇ ಸ್ಟೈಲ್ ಹೇಳಬೇಕು, ಜೋರಾಗಿ ಅದೇ ಸ್ಟೈಲಲ್ಲಿ. ನೋಡು, ಬರ್ಲಿ ಒಳಗಡೆಯಿಂದ. ಈಗ ವಿಷ್ಣುವರ್ಧನ್ ಅವರು ನಿನ್ನಲ್ಲಿ ಬಂದು ಒಳಗಡೆಯಿಂದ ಹಂಗೆ ಪ್ರಾಪ್ತಿ ಆಗ್ಬೇಕು, ಹಂಗೆ ಮನ್ ರೆಡಿ. ಈ ಕೈ ಕರ್ನಾಟಕದ ಆಸ್ತಿ. 5 ಬೆರಳುಗಳನ್ನು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಆ ವ್ಯಕ್ತಿ ಮತ್ತೆ ಎದ್ದು ಬಂದಿದ್ದು ಚರಿತ್ರೆಲೇ ಇಲ್ಲ. ನಮ್ಮಮ್ಮ ಹಿಂಗೆಲ್ಲ ಮಾತಾಡ್ತಾರಪ್ಪ. ಎಷ್ಟು ಅದು ಹೆಂಗ್ ಬರ್ಬೇಕು ಗೊತ್ತಾ. ಈ ಕೈ ಕರ್ನಾಟಕದ ಆಸ್ತಿ, ಈ 5 ಬೆರಳಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದು ಚರಿತ್ರೆಲೇ ಇಲ್ಲ. ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪುವುದಿಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗಲೂ ಗುರಿ ಇರಬೇಕು, ಮುಂದೆ ಯಾವಾಗಲೂ ಗುರು ಇರಬೇಕು. ಹಲೋ ಡ್ಯಾಡಿ. ಅದು ಕೂಡ ಅದು ಒಂದು ಫಿಲಮಲ್ಲಿ ಹೇಳಿರೋದು ಇದು. ನಾವು ಕೊಟ್ಟ ಮಾತು ಇಟ್ಟ ಬಾಣ ಯಾವತ್ತೂ ಗುರಿ ತಪ್ಪೋದಿಲ್ಲ. ಮನುಷ್ಯನಿಗೆ ಜೀವನದಲ್ಲಿ ಮುಂದೆ ಯಾವಾಗ್ಲೂ ಗುರಿ ಇರಬೇಕು, ಹಿಂದೆ ಯಾವಾಗ್ಲೂ ಗುರು ಇರಬೇಕು. ಹಲೋ ಡ್ಯಾಡಿಸ್ ಓಮ್. ದೇವರು ಒಳ್ಳೆಯವರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಏನಿದು?
ಅದು ನಮ್ಮಮ್ಮ ಗತ್ತಲ್ಲಿ ಹೇಳ್ತಿಲ್ಲ, ಕೋಟಿಗೊಬ್ಬ. ಇದ್ರಲ್ಲಿ ಮಾಡಿರೋದು ಕಂಬಿಲಿ ಇದು. ಓ ಮಸ್ತು. ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು 2 ಜಾಗದಲ್ಲಿ. ನೀನು ತಾಳಿ ಕಟ್ಟುವಾಗ ಎಷ್ಟು ಜನ ನಿನ್ಗೆ ಅಕ್ಷತೆ ಕಾಳು ಹಾಕೋಕೆ ಬರ್ತಾರೆ, ಸತ್ತಾಗ ಎಷ್ಟು ಜನ ಮಣ್ಣು ಹಾಕಿ ಬರ್ತಾರೆ ಅನ್ನೋದ್ರ ಮೇಲೆ ನೀನೇನ್ ಸಂಪಾದನೆ ಮಾಡಿದೆ ಅನ್ನೋದು ಗೊತ್ತಾಯ್ತದೆ. ಜನನ ಸಂಪಾದನೆ ಮಾಡೋದಕ್ಕೂ ಗುಣ ಇರ್ಬೇಕಲ್ಲ, ಗುಣ. ಜಮೀನ್ದಾರ್. ನನಗೆ ಅದು ನೋಡಿ ಎಷ್ಟು ಸಕ್ಕದೈತೆ. ಜನ ಸಂಪಾದನೆ ಮಾಡೋಕ್ಕೂ ಗುಣ ಇರಬೇಕು. ನಿಮ್ಮ ಪ್ರೀತಿನ ಗಳಿಸಿದಿನಲ್ಲ, ಅದನ್ನು ಖುಷಿ ಆಗ್ತಿದೆ ಒಟ್ಟಲ್ಲಿ. ನನ್ನ ಜೀವನದಲ್ಲಿ ನಂದೊಂದು ಸಣ್ಣ ಆಸೆ, ನಾ ಸತ್ತ ಮೇಲೆ 4 ಜನ 4 ದಿನಾನಾದ್ರೂ ನನ್ನ ಜ್ಞಾಪಿಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ನಾನು ತಿಳ್ಕೊತೀನಿ. ಬಾಳು ಎಂದು ಹೂವಲ್ಲ. ನೋಡ್ದ ಅಂತೂ ಇಂತೂ ನೋಡ್ಬೇಕು ಅಂತ ಇದ್ದೆ. ಖುಷಿ ಆಯ್ತಾ? ಓ ತುಂಬಾ ಖುಷಿ ಆಯ್ತು. ನಂಗಂತೂ ಇದನ್ನ ಯಾವಾಗ ನೋಡ್ತೀನಿ ಅನ್ಕೊಂಡಿದ್ದೆ, ನಂಗೆ ನಿಜ ಖುಷಿ ಆಯ್ತು. ಅಷ್ಟೇ ಗೈಸ್. ಸೊ ಇವಾಗ ಸ್ಮಾರಕ ಅದು ಕಂಪ್ಲೀಟ್ ನೋಡಾಯ್ತು. ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಎಲ್ಲ ಇಲ್ಲೇ ಹತ್ತತ್ರ ಇದು ಅಂತ ಇವಾಗಲೇ ಗೊತ್ತಾಗಿದ್ದು. ಹೋದ ವರ್ಷ ಬಂದಿದೆ, ಬಟ್ ಪ್ರಾಪರ್ ಆಗಿ ಮ್ಯಾಪ್ ಎಲ್ಲ ನೋಡಿರಲಿಲ್ಲ, ಇವಾಗ ಗೊತ್ತಾಗ್ತಿದೆ. ಗೈಸ್, ನನಗೆ ಕಾರ್ ಓಡಿಸ್ಬೇಕಾದ್ರೆ ಈ ತರ ಲೈಕ್ ಕರ್ವ್ಸ್ ಇರುತ್ತೆ ನೋಡಿ. ಆ ಕರ್ವ್ಸ್ ಇದ್ದಾಗಲೇ ಒಂಥರ ಮಜಾ ಕಾರ್ ಓಡ್ಸಕ್ಕೆ. ಅವಾಗಲೇ ಲೈಕ್ ಏನೋ ಒಂಥರ ಸಕ್ಕದಾಗಿರುತ್ತೆ ಅನ್ಸೋದು. ಘಾಟ್ ಸೆಕ್ಷನ್ ಅದು ನಂಗೂ ಗೊತ್ತು. ಘಾಟ್ ಸೆಕ್ಷನ್. ಗೈಸ್, ಅಂತೂ ಇಂತೂ ಲಾಂಗ್ ರೈಡ್ ಮಾಡ್ಕೊಂಡು ನಮ್ಮ ಅಮ್ಮನ ಜೊತೆಗೆ ಬಂದ್ವಿ ನಾವು ದೇವಸ್ಥಾನಕ್ಕೆ. ಮಾಮ್, ಲಾಂಗ್ ರೈಡ್ ಹೆಂಗಿತ್ತು ಮಾಮ್? ಚೆನ್ನಾಗಿತ್ತು. ಅಂತೂ ಇಂತೂ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ದರ್ಶನ ಮಾಡ್ಕೊಂಡು ಹೊರಡ್ಬೇಕು ಮನೆಗೆ. ನಮ್ಮ ಅಮ್ಮನ ಜೊತೆ ಒಂದು ಫೋಟೋ ತಗೋಬೇಕಿಲ್ಲಿ. ನಮ್ಮಮ್ಮ ಏನು ಹೇಳ್ತಿದ್ರು ಅಂದರೆ, ಶುಕ್ರವಾರ ಸಿಕ್ಕಾಪಟ್ಟೆ ರಶ್ ಬೇಡ ಅಂತಿದ್ರು ನೋಡಿ. ರಶ್ಶೇ ಇಲ್ಲ, ಜನನೇ ಕಮ್ಮಿ ಗೊತ್ತಾ. ಟಿಕೆಟ್, ಸ್ಪೆಷಲ್ ಟಿಕೆಟ್ ತೊಗೊಂಡಲ್ಲೇ ಹೋಗ್ಬಿಡ್ಬೋದು, ಅಷ್ಟು ಕಮ್ಮಿ ಇದ್ದಾರೆ. ನಮ್ಮಮ್ಮ ಏನೋ MLA VIP ಎಲ್ಲ ಗೊತ್ತಿರುತ್ತೆ. ಆನ್ ಸ್ಪಾಟ್ ವಾಟ್ಸಪ್ಪಲ್ಲಿ ಅಪ್ಡೇಟ್ಗಳು ಬರ್ತಾ ಇರ್ತಾವೆ ನಿಮಗೆ. ಹೌದೌದು ಗೈಸ್, ಜನ ಕಮ್ಮಿ ಅವ್ರೆ, ಅದಕ್ಕೆ ಸ್ಪೆಷಲ್ ಟಿಕೆಟ್ ತಗೊಳ್ದಲೆ ನಾನು ಅಮ್ಮ ನಾರ್ಮಲ್ ಫ್ರೀ ದರ್ಶನ ಇದೆಯಲ್ಲ ಅದರಲ್ಲಿ ಹೋಗ್ತಾ ಇದ್ದೀವಿ. ಇಷ್ಟು ದಿನ ನಾವು ಬರೀ 100, ಆಮೇಲೆ ಇನ್ನೊಂದು ಸ್ಪೆಷಲ್ ದರ್ಶನ 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ಮಾಡ್ಬಿಟ್ಟವ್ರೆ. ಅಮ್ಮ ಏನಾದರೂ ಬೇಡ, ಸ್ಪೆಷಲ್ ಟಿಕೆಟ್ ಬೇಡ ಬಾ ಅಂತ ಏನೋ ಕರೆದಿಲ್ಲ ಅಂತಿದ್ರೆ ಸ್ಪೆಷಲ್ ಟಿಕೆಟ್ ತೊಗೊಂಡ್ಬಿಡ್ತಿದ್ದೆ ನಾನು. ಇಷ್ಟು ಖಾಲಿ ಐತೆ ಮಾರ್ಯ, ಫುಲ್ ಖಾಲಿ. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು. ಬೈ. ಥ್ಯಾಂಕ್ ಯು. ಹಾಯ್. ಅಣ್ಣನಗ ತಂದೆ ತಾಗ ಈ ವರ್ಷದಲ್ಲಿ ನಿಂಬಿರ ಪೇದೆಗಳು ಒಳ್ಳೆ ಹೊರ ಸಿಕ್ಕಿಯವರು ಭಕ್ತಿಗೆ ಮೈಕರ ಮಹೇಶ್ವರ ಚಟ್ನಿ ಹಾಸು ಕೊಮ್ಮಳ್ಳಿ ಮಲ್ಲ ಕಬ್ಬಳಮ್ಮ ನಿಂಬಿರ ಪೇದೆಗಳು ಸಮ ತಗಬಿಟ್ಟು ಅವ್ರು ಮಾಡಿದ ತಂದೆ ತಾಯಿಗಳು ಬರಬಾರ್ದು ಯಾವ ನಮ್ಮ ಅಮ್ಮಂಗೆ ಚಿಕ್ಕ ಮಕ್ಳಿಗೆ ಇಷ್ಟ ಆಗೋದು ನಮ್ಮ ಅಮ್ಮಂಗೆ ಇಷ್ಟ ಆಗ್ತೈತೆ. ಈ ಗೊಂಬೆ ನೋಡಿದ ತಕ್ಷಣ ನಮ್ಮ ಅಮ್ಮ ನೋಡಿ, ಬರ್ರಿ ಹೆಂಗಿದ್ರು ತಗೊಳಲ್ಲ ನೀವು. ಯಾರಿಗೆ ನಮ್ಮನೇಲಿ ಯಾರ ಪಾಪ ಐತೆ? ನನ್ನ ಪಾಪ ಐತಾ? ಏನೋ ನಮ್ದು ಐತೆ ಅಂದ್ರೆ ಏನೋ ಹೇಳ್ಬೋದಪ್ಪ. ನಮ್ಮ ಮನೇಲಿ ಯಾವ ಐತೆ ಚಿಕ್ಕ ಮಗು? ನಮ್ಮ ಅಪ್ಪಂಗೆ ತಗೊಂಡು ಹೋಗು, ನಮ್ಮ ಅಪ್ಪ ಚಿಕ್ಕ ಮಗು. ಗೈಸ್, ನನ್ನ ಫೋನಲ್ಲಿ ಬರೀ 10% ಇಲ್ಲ 8%, ಇನ್ನೊಂದು ಮೊಬೈಲಲ್ಲಿ 15%, ಇನ್ನೊಂದು ಮೊಬೈಲಲ್ಲಿ ಸೇಮ್ ಆಸ್ ಇಟ್ ಇಸ್ 13%. ಫಸ್ಟ್ ಟೈಮು 3 ಮೊಬೈಲು ಇಷ್ಟೊಂದು ಚಾರ್ಜ್ ಕಮ್ಮಿ ಆಗಿರೋದು. ದರ್ಶನ ಮುಗಿಸ್ಕೊಂಡಾಯ್ತು. ಆ್ಯಂಡ್ ಇವಾಗ ಹೊರಟಿದ್ದೀವಿ ಮನೆಗೆ. ಆ್ಯಂಡ್ ನಾನು ಮೀಟಪ್ಪು ಇಲ್ಲೇ ಪ್ಲ್ಯಾನ್ ಮಾಡ್ತಿರೋದು. ಗೊತ್ತಿಲ್ಲ ಹೆಂಗೆ ಬರುತ್ತೆ ಏನು ಇತ್ತ ಅಂತ, ಬಟ್ ಪ್ರೊಸೆಸಿಂಗಲ್ಲಿದೆ. ಹೇಳ್ತಾನೆ ಇದ್ದೀನಿ ಮೀಟಪ್ ಆಮೇಲೆ ಸಿಲ್ವರ್ ಪ್ಲೇ ಬಟನ್ ಓಪನ್ ಮಾಡಬೇಕು ಅಂತ. ಬಟ್ ಸದ್ಯಕ್ಕೆ ಪ್ರೊಸೆಸಿಂಗಲ್ಲೈತೆ. ಈ ಸಂಡೇ ಅಂದ್ಕೊಂಡಿದ್ದೆ, ಬಟ್ ಆ ಸಂಡೇಲ್ಲೂ ಕೆಲಸ ಐತೆ. ನೆಕ್ಸ್ಟ್ ಸಂಡೇ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹೋಪ್ ಫಾರ್ ಬೆಸ್ಟ್. ಬಟ್ ಸೂನ್ ಖಂಡಿತ ಈ ತಿಂಗಳು ಅಂತ ಅಂದ್ಕೊಂಡಿದ್ದೀನಿ. ದೇವರೇ ಇಲ್ಲ, ನಾನು ಕನ್ಫರ್ಮ್ ಆದಾಗಲೇ ಹೇಳ್ತೀನಿ ನಿಮಗೆ. ಬಟ್ ಪ್ಲ್ಯಾನ್ ಇರೋದೇ ಇದರಲ್ಲಿ, ಈ ಒಂದು ದೇವಸ್ಥಾನದಲ್ಲೇ. ಸೊ ನಿಮಗೆ ಕಮೆಂಟ್ ಮಾಡಿ. ಸೊ ಈ ಒಂದು ಚಾಮುಂಡಿ ದೇವಸ್ಥಾನಕ್ಕೆ ನಾನು ಪ್ಲ್ಯಾನ್ ಹಾಕಿದ್ರೆ, ಚಾಮುಂಡಿ ದೇವಸ್ಥಾನ ನಿಮ್ಗೆಲ್ರಿಗೂ ಹತ್ತಿರ ಆಗ್ಬೋದು. ಆಮೇಲೆ ಮೇ ಬಿ
ಈಸಿ ಆಗ್ಬೋದು ಅಥವಾ ದೂರದಿಂದ ಬರೋರ್ಗು ಈಸಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ, ಇದು ಓಕೆನಾ ಇಲ್ವಾ ಅಂತ. ಬಿಕಾಸ್ ನನ್ನ ಮನಸ್ಸು ಇಲ್ಲೇ ಇರೋದು, ಸೊ ಇಲ್ಲೇ ಮಾಡಬೇಕು ಅಂತ ಇರೋದು. ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಹಾಕ್ಬಿಡಿ. ಮಧ್ಯಾಹ್ನದಿಂದ ಏನೂ ತಿಂದಿರಲಿಲ್ಲ ನಾವು, ಅಲ್ಲಿ ಟಿಫನ್ ಸೆಂಟರ್ ಹತ್ರ ಪಾರ್ಸೆಲ್ ತೊಗೊಂಡ್ವಲ್ಲ ಅದನ್ನೇ ಇವಾಗ ತಿನ್ನೋದಿಕ್ಕಂತ ತಿಂತಾರದು. ಇವಾಗ ಲಡ್ಡು, ಇನ್ನೊಂದು ಚೌಚೌ ತರೋದು. ಈ ಪ್ರೀತಿ ಒಂಥರ ಕಚಗುಳಿ ಮರೆತು ಹೋಯಿತೆ ನನ್ನಯ ಹಾಜರಿ. ಇಲ್ಲಿವರೆಗೂ ಇಂತ ಕೋಗಿಲೆ ಕಂಟಾನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ ಮಾದೇಶ್ವರ. ಗೈಸ್, ಹೊಟ್ಟೆ ಹಸ್ಬಿಟ್ಟು ಈ ಚಿಪ್ಸ್ ತಿಂತಾ ಇದೀನಿ. ನಮ್ಮಮ್ಮ ಚಕ್ಲಿ ತಿಂತವ್ರೆ, ನಾನು ಇದು ತಿಂತಾ ಇದೀನಿ. ಗೈಸ್, ಇಲ್ಲಿ ನೋಡಿ ಹೊಗೆ, ಯಪ್ಪ ಈ ಹೊಗೆ ಬರ್ತಾ ಇರೋದು ಟಿ ಗಾಡಿಯಿಂದ. ಅಲ್ಲೊಂದು ಟಿ ಗಾಡಿ ಐತೆ, ಬಿಟ್ಟ ಒಳಗೆ ಗ್ಯಾಸ್ ಬಿಟ್ಟಂಗ್ ಬಿಟ್ಟವನೆ ಅಣ್ಣ, ಯಾರು ಕಾಣ್ತಿಲ್ಲ. ಇದೇನೋ ಹೈಜಾಕ್ ಮಾಡ್ತಿರ್ಬೇಕು, ನಮ್ಮ ಮೇಲೆ ಅಟ್ಯಾಕ್ ಆಗ್ತಿದೆ, ಮರ್ಡರ್ ಕೇಸ್ ಇವಾಗ. ಈ ರೇಂಜಿಗೆ ಹೋಗ್ಯಾನ ಆ ಟಿ ಗಾಡಿ. ಫಸ್ಟ್ ಲೆಫ್ಟ್ ಹಾಕ್ಬೇಕು ಅಷ್ಟು. ಅದು ಇವಾಗ ಇದೆ ಟಿ ಗಾಡಿ ಕಣಮ್ಮ, ಇದೆಲ್ಲ ಕಣ. ಏ ಅವರೆಲ್ಲ ಅಲ್ಲಿ ಹೋಯ್ತಾರದ್ ಮತ್ತೆ ಅದೇ ಗೈಸ್. ಅಲ್ಲಿ ನೋಡಿ, ಅಲ್ಲಿ ಬಿಡ್ತಾವ ನೋಡಿ ಇವಾಗ. ಯಪ್ಪ, ಆ ರೇಂಜ್ ಹಿಂಗೆ. ಅಯ್ಯೋ ಶಿವನೇ, ಅಮ್ಮ ಜಾಸ್ತಿನೇ ಬಿಡ್ದಂಗಮ್ಮ ಅವಾಗ. ಅಯ್ಯೋ ಗೈಸ್, ಅಲ್ಲಿ ನೋಡಿ ಹೊಗೆ. ಯಪ್ಪ, ಅದ್ ಏನಾಗಿರ್ಬೇಕು ಟಿ ಗಾಡಿ. ಸರ್ವಿಸ್ ಮಾಡಿ ಎಷ್ಟು ದಿನ ಆಯ್ತು, ಒಬ್ರು ಕಾಣ್ತಿಲ್ಲ. ಹಂಗೆ ಫಸ್ಟ್ ಟೈಮ್ ನೋಡ್ತಾರದು ಆ ತರ ಹೊಗೆಗಳನ್ನ. ಆ ಸ್ಮೆಲ್ ಗೊತ್ತಾಗ್ತೈತೆ, ಅದು ಯಾವ ತರ ಬರ್ತೈತೆ ಅಂತ ಗೊತ್ತಾಗ್ತೈತೆ. ಅದು ಸೀದೋಗ್ಬಿಟ್ಟಿರುತ್ತೆ ಆ ಟೈಮಲ್ಲಿ ಹಿಂಗ್ ಬರೋದು ಆ ತರ ಸ್ಮೆಲ್ಗಳು. ಕಾರ್ ಏನೋ ಒಂದ್ ಫುಲ್ ಅರ್ಕಲಾಗಿರುತ್ತಲ್ಲ ಆ ತರ. ಯಪ್ಪ ಗೈಸ್, ಫೈನಲಿ ರೀಚ್ ಟು ದಿ ಹೋಮ್. ಸತತವಾಗಿ ಎಷ್ಟು ಗೊತ್ತಾ, 4 ಅವರು. ನಾವು ಮೈಸೂರಿಂದ ನಮ್ಮ ಮನೆಗೆ ಬೆಂಗಳೂರಿಗೆ ಬೇಗನೆ ಬಂದ್ವಿ. ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ 1 hour ಆಯ್ತು. ಏನ್ ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್. ಎಲ್ಲ ಅದನ್ನೆಲ್ಲ ತಗೊಂಡು ಮನೆಗೆ ಹೇಳಿರಿ ಮಾರೆ ಅಷ್ಟೇ. ಚಲೋ ಮನೆ ಹೋಗಿ ಬಸ್ ಸುಸ್ತಾಗ್ಬಿಟ್ಟೈತಿ. ಕಾಲಲ್ಲಿ ಗೇರ್ ತುಳ್ದು ಯಪ್ಪ, ಕಾಲು ಬೆರಳುಗಳೆಲ್ಲ ನೋವು ಬಂದೋಯ್ತು.